ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ಮೋಟಿವೇಶನ್ ಏನಾಗಿತ್ತು ಅಂತ ಅಂದರೆ, ನಾನು ಫಸ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಹಲ್ಲು ಉಜ್ಜೋಕ್ಕೂ ಮುಂಚೆ ನಾನು ಡಿಕ್ಲೇರ್ ಮಾಡಿಬಿಡ್ತೀನಿ. ಅದೇನು ಅಂದರೆ, ಟುಡೇ ಈಸ್ ಮೈ ಗೋಯಿಂಗ್ ಟು ಬಿ ಅ ಬೆಸ್ಟ್ ಡೇ ಆ್ಯಂಡ್ ಇವತ್ತು ಪಾಸಿಟಿವ್ ಡೇ ಆಗಿರುತ್ತೆ. ಹಾಗೆ ಫಾರ್ ಫಸ್ಟ್ 2 hours ಆ್ಯಂಡ್ ಹ್ಯಾಪಿ ಡೇನ ನಾನು ಹೆಣ್ಣು ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ನಾನು ಫಸ್ಟ್ ಡಿಕ್ಲೇರ್ ಮಾಡಿಬಿಡ್ತೀನಿ. ಯಾಕೆ ಅಂದರೆ ನಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಹೆಂಗೆ ಅಂದರೆ ಡಿಪೆಂಡ್ ಆನ್ ಮೆಂಟಲ್ ಹೆಲ್ತ್. ನಾವು ಯಾವುದೇ ಸ್ಟ್ರೆಸ್, ಆ್ಯಂಗ್ಸೈಟಿ, ಏನೇ ಆದರೂ ಟಾಕ್ಸಿಕ್ ರಿಲೇಷನ್ಶಿಪ್ ಏನೇ ಆದ್ರೂ ನಾವು ಅದನ್ನು ಕಟ್ ಆಫ್ ಮಾಡ್ಬೋದು. ನಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು. ಮೆಂಟಲ್ ಹೆಲ್ತ್ ಯಾವ ಥರ ಇರಬೇಕು, ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಡೇ ಬೈ ಡೇ ಅಂತ ಅಂದರೆ, ನಾನಂತೂ ಯೋಗ, ಸ್ಟ್ರೆಚಿಂಗ್, ಎಕ್ಸಸೈಸ್, ಮೆಡಿಟೇಷನ್, ಈ ಒಂದು ಪಾಸಿಟಿವ್ ಆ್ಯಕ್ಟಿವಿಟೀಸ್ನ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಡೈಲಿ ಲೈಫಲ್ಲಿ. ಇನ್ನು ನಾನು ಯಾವತ್ತೂ ಯೋಗ, ಮೆಡಿಟೇಷನ್ ಅಥವಾ ಯಾವುದೇ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ನ ಶೇರ್ ಮಾಡ್ಕೊಂಡಿಲ್ಲ. ಬಟ್ ಆದರೆ ನಾನು ಶೇರ್ ಮಾಡ್ಕೊಳ್ತೀನಿ ಒನ್ ಡೇ. ಇನ್ನು ವುಮೆನ್ ಅಂದರೆ ಒಂದು ಫೆಮಿನಿಯನ್ ಎನರ್ಜಿ. ನಾವು ಹೆಣ್ಮಕ್ಳಾಗಿ ಅಥವಾ ಯಾವುದೇ ಒಂದು ಲೇಡೀಸ್ ಆಗಲಿ, ನಾವು ಹೆಣ್ಮಕ್ಳು ಅಂದ್ರೇ ಒಂದು ಫೆಮಿನಿಯನ್ ಎನರ್ಜಿ ಇರುತ್ತೆ. ಹಾಗೆ ಒಂದು ಒಳ್ಳೆ ವೈಬ್ರೇಷನ್ಸ್ ಇರುತ್ತೆ. ಆ ಫ್ರೀಕ್ವೆನ್ಸಿನ ಯಾವತ್ತೂ ಮ್ಯಾಚ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ನಮ್ಮ ಯೋಚನೆಗಳೇ ಬೇರೆ ಆಗಿರುತ್ತೆ. ಹಾಗೆ ಕಾನ್ಷಿಯಸ್ ಲೆವೆಲ್ಲು ಕೂಡ ಬೇರೆಯೇ ಆಗಿರುತ್ತೆ. ಇನ್ನೊಬ್ರದ್ದು ಒಂದು ಕಾನ್ಷಿಯಸ್ ಲೆವೆಲ್ ಆದರೆ ಇನ್ನೊಂದು ಬೇರೆಯವ್ರದ್ದು ಕಾನ್ಷಿಯಸ್ ಲೆವೆಲ್ ಆಗಿರುತ್ತೆ. ಅದನ್ನು ನಾವು ಯಾವುದೇ ರೀತಿ ನಮ್ಮ ಕಾನ್ಷಿಯಸ್ ಅಥವಾ ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಅವರು ಅದೇ ಥರ ರಿಯಾಕ್ಟ್ ಮಾಡಬೇಕು ಅಂಥದ್ದು ಏನಿಲ್ಲ. ಸೈಲೆನ್ಸ್ ಇಸ್ ದಿ ಬೆಸ್ಟ್ ಆನ್ಸರ್ ಫಾರ್ ಎವ್ರಿಥಿಂಗ್. ಯಾವಾಗ ಯಾವ ಟೈಮಲ್ಲಿ ಸೈಲೆನ್ಸ್ ಅನ್ನೋದನ್ನ ನಾವು ಮೇಂಟೈನ್ ಮಾಡಬೇಕು ಅಂತ ಅಂದರೆ, ಬಿಕಾಸ್ ಯಾರೇ ಎದುರುಗಡೆ ಇರೋ ವ್ಯಕ್ತಿನೂ ಕೂಡ ನಮ್ಮೊಟ್ಟಿಗೆ ಯಾವ ಥರ ನಡ್ಕೊಳ್ತಿರ್ತಾರೆ ಅದ್ರ ಮೇಲೆ ನಾವು ಸೈಲೆನ್ಸ್ನ ಯೂಸ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಕೂಡ ನಾವು ಡಿಸೈಡ್ ಮಾಡಬೇಕು. ಬಿಕಾಸ್ ದಟ್ ಟು ರಿಲೇಟೆಡ್ ಟು ಕಾನ್ಷಿಯಸ್ ಮೈಂಡ್. ನಾವು ಯಾವಾಗಲೂ ನಾವು ಕಾನ್ಷಿಯಸ್ ಮೈಂಡಾಗಿ ನಾವು ಲೈಫ್ನ ಲೀಡ್ ಮಾಡಿದ್ರೆ ಇನ್ನು ನಮಗೆ ಅದು ಒಳ್ಳೆಯದಾಗಿರುತ್ತೆ. ಇನ್ನು ನಾವು ಯಾವಾಗಲೂ ಧೈರ್ಯವಾಗಿ ಬೆಳಗ್ಗೆ ಎದ್ದು ನಾವು ಕೆಲ್ಸಕ್ಕೆ ಹೋಗಿ ರಾತ್ರಿ ಬರ್ತೀವಿ ಮನೆಗೆ ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಕಾನ್ಫಿಡೆಂಟ್. ಹಾಗೆ ಒಂದು ಸೆಲ್ಫ್ ನಂಬಿಕೆ ಕೂಡ. ನಮ್ಮ ನಂಬಿಕೆಗಳನ್ನ ನಾವು ಯಾವತ್ತೂ ಕಳ್ಕೊಬಾರ್ದು. ಈ ದಿನ ಇವತ್ತು ನಾನು ಮಾಡ್ತಿದ್ದೀನಿ ಅಂದರೆ ನಾಳೆ ನಾನು ಏನೋ ಒಂದು ಆಗ್ತೀನಿ ಅನ್ನೋ ಒಂದು ನಂಬಿಕೆ.